ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮ್ಮ ಬಿಗ್ ಬಾಸ್ ಮನೆಯ ಅಶ್ವಿನಿ ಗೌಡ, ನೀವೇನು ಡೈಲಿ ಇದೇ ಮಾತಾಡ್ತೀರಾ ಮ್ಯಾಮ್ ಅಂತ ಅನ್ಕೋಬೋದು. ಈ ವಾರ ಫುಲ್ ತುಂಬ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆಯಲ್ಲಿರುವಂಥ ವಿಷಯ ಅಶ್ವಿನಿ ಗೌಡದೇ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ನಿಮಗೆಲ್ಲ ಅಪ್ಡೇಟ್ ಕೊಡೋದು ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ನನ್ನ ಕರ್ತವ್ಯ. ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಅಶ್ವಿನಿ ಗೌಡ ನಿನ್ನೆ ಎಲ್ಲ ಥರ ನೋಡಿದ್ಲು, ಯಾವುದೂ ಅವಳ ಆಸೆ ಈಡೇರಲಿಲ್ಲ. ಕೊನೆಗೆ ಏನಪ್ಪ ಮಾಡಿದ್ಲು ಅಂತ ಹೇಳಿದ್ರೆ, ಎಲ್ಲ ಇದಕ್ಕೂ ಬೇಡ್ಕೊಳ್ಳೋದು. ಅಯ್ಯೋ ನಂಗೆ ಟಯರ್ಡ್ ಆಗ್ತಾಯಿದೆ, ಸುಸ್ತಾಗ್ತಾ ಇದೆ, ಟಯರ್ಡ್ ಆಗ್ತಾಯಿದೆ, ನನಗೆ ಲೆಮನ್ ಜ್ಯೂಸ್ ಬೇಕು, ಮತ್ತು ನನಗೆ ಓರಸ್ ಬೇಕು ಕುಡಿಯೋಕ್ಕೆ, ತುಂಬ ಟಯರ್ಡ್ ಆಗ್ತಾಯಿದೆ ಹಾಗೆಲ್ಲ ಹಾಗೂ ಹೀಗೂ ಹೇಳಿ 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 ಯಾಕಂದರೆ ಈ ಪುಣ್ಯಾತ್ಗಿತ್ತಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ಲಲ್ಲ, ರಘು ಸರ್ ಮತ್ತು ಗಿಲ್ಲಿ ಆಡಿದ ಮಾತಿಂದ ತುಂಬ ಡಿಪ್ರೆಷನ್ ಲೆವೆಲಿಗೆ ಹೋಗೋ ಥರ. ಹಾಗಾಗಿ ಆಮೇಲೆ ಅಂತೂ ಇಂತೂ ಕನ್ಫೆಷನ್ ರೂಮಲ್ಲಿ ಹೋಗಿ ಕೂತ್ಕೊಬಿಟ್ಲು. ಇವಳಿಗೆ ಹೋದ ಜೀವ ಬಂದಷ್ಟು ಖುಷಿ. ಮನೆಯವ್ರು ಯಾರು ನನ್ನ ಕೇರೆ ಅಂದಿಲ್ಲ ಅಂದರು. ಬಿಗ್ ಬಾಸ್ಗೆ ಬಕೆಟ್ ಹಿಡಿದ್ರೆ ಬಕೆಟ್ ಅಂತೂ ತುಂಬಿಸ್ಕೋಬೋದು ಅನ್ನೋದೊಂದು ಹುಚ್ಚು ಆಸೆ ಇದೆಯಲ್ಲ ಇವಳಿಗೆ. ಯಾಕಂದರೆ ಪ್ರತಿ ಸಲ ಹಾಗೆ ಅಲ್ವಾ ಆಗಿರೋದು. ಈ ಸಲ ಅವಳಿಗೆ ಪಕ್ಕಾ ಗೊತ್ತಿದೆ ನಾನು ಮಾಡ್ತಾ ಇರೋದೆಲ್ಲ ತಪ್ಪು. ಹಾಗಾಗಿ ಬಿಗ್ ಬಾಸಲ್ಲಿ ಸುದೀಪ್ ಕ್ಲಾಸ್ ತಗೋತಾರೆ ಅಂತ ಅವಳಿಗೆ ಗೊತ್ತಿದ್ದಕ್ಕೆ ಈ ಥರ ಎಲ್ಲ ನಾಟಕ, ಅದನ್ನು ತೋರಿಸ್ಕೊಳಕ್ಕಾಗಲ್ವಲ್ಲ, ಈ ಥರದಲ್ಲಿ ಡ್ರಾಮಾ ಮಾಡಿಕೊಂಡು ಲಾಸ್ಟ್ ಕನ್ಫೆಷನ್ ರೂಮಿಗೆ ಹೋಗಿ ಏನು ಅಳಲನ್ನು ತೋಡ್ಕೊತಿದ್ದಾಳೆ. ಏನು ಭಾರಿ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಮಿಸ್ ಅಶ್ವಿನಿ ಅವರೇ. ಏನು ಮುಂದ್ಗಡೆ ಒಂದು ಕಪ್ಪಲ್ಲಿ ಹಾಲು. ಪಾಪ ಅವ್ರೇನು ಮಾಡ್ತಾರೆ, ಇವಳ ತೀಟೆಗೆ ಇವಳು ಉಪವಾಸ ಇದ್ಕೊಬಿಟ್ಟು ಬಿಗ್ ಬಾಸ್ ಬಗ್ಗೆ ಚಾಲೆಂಜ್ ಮಾಡಿಬಿಟ್ಟಿದ್ದಾಳೆ. ನಾನು ಅನ್ನ ತಿನ್ನಲ್ಲ, ಹಾಗಿರ್ತೀನಿ ಹೀಗಿರ್ತೀನಿ, ರಘು ಅವರು ಬಂದು ಸಾರಿ ಕೇಳಬೇಕು ಅಂತ. ಬದನೆಕಾಯಿ ಕೇಳ್ತಾರೆ ರಘು ತಪ್ಪು ಮಾಡಿದರೆ ತಾನೇ ಸಾರಿ ಕೇಳೋದು, ತಪ್ಪೇ ಮಾಡಿಲ್ಲ ಅಂದರೆ ಸಾರಿ ಯಾಕೆ ಕೇಳಬೇಕು ರಘು ಅವರು. ಹಾಗೆ ಸಾರಿ ಅಂತೂ ಕೇಳಲಿಲ್ಲ. ಇವಳು ಉಪವಾಸ ಸತ್ಯಾಗ್ರಹನ ಮುಂದುವರ್ಸೋಕ್ಕಾಗಲ್ಲಲ್ಲ. ಹಾಗಾಗಿ ಕನ್ಫೆಷನ್ ರೂಮಲ್ಲಿ ಹೋಗಿದ್ದಾಳೆ. ಹೋದಾಗ ಒಂದು ಕಪ್ ಹಾಲು ಕುಡಿದು ಎಲ್ಲ ಹೇಳ್ತಾಳೆ. ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಗಿಲ್ಲಿ ರಘು ಅವರು, ತುಂಬ ತೇಜೋವಧೆ ಮಾಡಿದ್ದಾರೆ, ಮರ್ಯಾದೆ ಕೊಡಲ್ಲ, ಹಾಗೆ ಹೀಗೆ ಅಂತ ಹೇಳ್ಕೊಂಡಾಗ ಬಿಗ್ ಬಾಸಲ್ಲಿ ಹಾಲೆಲ್ಲ ಕುಡಿದ್ಬಿಟ್ಟು ಹೊರಗೆ ಬಂದಳು. ಇವಳಿಗೊಂದು ಆನೆ ಬಲ ಸಿಕ್ಕದಷ್ಟು ಖುಷಿ, ಫುಲ್ಲ ಖುಷಿಯಲ್ಲಿ ಚೆನ್ನಾಗೇ ನೆನ್ನೆ ಆಡಿದ್ಲು. ಗಿಲ್ಲಿ ಉರ್ಸಿದ್ದು ರಾಜಮಾತೆ ನೀನು ಸತ್ತೆ. ಅವನಿಗೆ ಗೊತ್ತು ನನ್ನ ಅವನ ಕೈಗೆ ಸಿಕ್ಕಾಕೋಬೇಕಂತಲೇ ಕಾಯ್ತಾ ಇದ್ದ. ಅವನದೆಲ್ಲ ಆಕ್ರೋಶಗಳನ್ನ ಪೂರ್ತಿ ಚಿಂದಿ ಚಿತ್ರಾನ್ನ ಥರ ಕೊಟ್ಟ. ಇಡೀ ಕರ್ನಾಟಕ ಜನತೆ ನಮ್ಮ ಗಿಲ್ಲಿನ ಕೊಂಡಾಡಿ ಹೊರಗಡೆ ಇದ್ದಿದ್ರೆ ಹೊತ್ಕೊಂಡು ಮೆರೆಸ್ತಾ ಇದ್ರು ಆ ಲೆವೆಲಿಗೆ. ಇವಳು ಮತ್ತೆ ಹೇಳ್ತಾ ಇದ್ಲು ಜಾನ್ವಿ ಜೊತೆ, ನಾನು ಆಲ್ಮೋಸ್ಟ್ 29 ಮಿನಿಟ್ವರೆಗೂ ಕೂತ್ಕೊಂಡೆ, ಮ್ಯಾಕ್ಸಿಮಮ್ಮಲ್ಲಿ 12 ಮಿನಿಟ್ವರೆಗೆ ಆಡೋಕ್ಕಿದ್ದಿದ್ದು, ಯಾಕೆ ಕೂತ್ಕೊಂಡ್ರಿ ಅಂತ ಜಾನ್ವಿ ಕೇಳುವಾಗ ಹೇಳ್ತಾಳೆ, ಅವ್ರ ಬಾಯಿಂದ ಎಲ್ಲ ಏನೆಲ್ಲ ಬರುತ್ತೆ ಅಂತ ನಾನು ಕೇಳಿಸ್ಕೋಬೇಕಿತ್ತು. ಅಲ್ಲೂ ಇವಳದು ದುರ್ನಡತೆ ಎದ್ದು ಕಾಣ್ತಾ ಇದೆ. ಅಲ್ಲಿ ಕೂಡ ಇವಳು ಅದಕ್ಕಲ್ಲ, ಇವಳು ಏನು ಅಂದರೆ ಇವಳು ಆಲ್ರೆಡಿ ಕನ್ಫೆಷನ್ ರೂಮಲ್ಲಿ ಹೋಗ್ಬಿಟ್ಟು ಇವಳು ಅಳಲನ್ನೆಲ್ಲ ತೋಡ್ಕೊಂಡು ಬಂದಿದ್ಲು. ಸೈಲೆಂಟಾಗಿ ಕೂತಿದ್ದಾಳೆ. ಇನ್ನು ಮಾತಾಡಿದ್ರೆ ತಪ್ಪಾಗುತ್ತೆ ಅಂತ ಗೊತ್ತು. ಅವಳು ಮೈಂಡಲ್ಲಿ ಇರೋದು ಏನಪ್ಪ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಇವತ್ತು ಸಾಟರ್ಡೆ, ಇವತ್ತು ಸುದೀಪ್ ಬರ್ತಾರೆ ವೀಕೆಂಡಲ್ಲಿ. ಗಿಲ್ಲಿಗೆ ರಘುಗೆ ಇವ್ರು ಯಾರು ಮಾತಾಡಿದ್ರು ಅವರಿಬ್ಬರು ಬಗ್ಸೋಕ್ಕಂತೂ ಇವಳ ಕೈಯಲ್ಲಿ ಆಗಲ್ಲ ಅಂತ ಗೊತ್ತು. ಸುದೀಪ್ ಜೊತೆ ಏನಾದರೂ ಉಗಿಸ್ಬೇಕು, ಇವಳು ಪ್ಲ್ಯಾನ್ ಅದೇ. ಹಾಗಾಗಿ ಎಲ್ಲ ಇವಳು ಹೇಳೋದು, ಇವಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಕೂತ್ಕೊಂಡು ಕೊತ ಕುದೀತಾ ಇದ್ದಾಳೆ. ಮತ್ತು ಯಾಕೆ ಅಂದರೆ ಇವಳಿಗೆ ಮಾತೇ ಬರ್ತಾ ಇಲ್ಲ. ಗಿಲ್ಲಿದು ಮಾತು, ಹಾವ ಭಾವ, ಎಕ್ಸ್ಪ್ರೆಷನ್, ಮಾತಿನ ಚಾಟಿ ಏಟು ಎಲ್ಲ ಕೇಳಿಬಿಟ್ಟು ಅಂಥದ್ರಲ್ಲಿ ಮತ್ತೆ ಸಮರ್ಥನೆ ಬೇರೆ ಜಾನ್ವಿ ಜೊತೆ, ಬಕೆಟ್ ಜಾನ್ವಿ ಜೊತೆ. ಅವನ ಮನಸ್ಸು ಏನೆಲ್ಲ ಬರುತ್ತೆ ಕೇಳಿಸ್ಕೋಬೇಕಿತ್ತು. ಹಾಗಾಗಿ ಅಲ್ಲ ಗೈಸ್, ಇದು ನಂಬೋ ಅಂಥ ಮಾತಾ. ಅದರಲ್ಲೂ ಕ್ಯಾಪ್ಟನ್ಸಿ ಅನ್ನೋದು, ಕ್ಯಾಪ್ಟನ್ ಆಗಬೇಕು ಮನೆದು ಅಂತ ಎಲ್ಲರ ಆಸೆ ಅದು. ಅದರಲ್ಲೂ ಇವಳು ಸ್ಟಾರ್ಟಿಂಗಿಂದ ಕುಣಿತಾ ಇದ್ಲು,
ನಾನೇ ಆಗಬೇಕು, ಮಹಿಳೆಯರಲ್ಲಿ ಯಾರೂ ಆಗಿಲ್ಲ, ನಾನು ಆಗಬೇಕು ಅಂತ. ಅಂಥದ್ರಲ್ಲಿ ಇವಳು ವೆಯ್ಟಿಂಗಲ್ಲಿದ್ಲಂತೆ. ಹಂಗಲ್ಲ, ಫುಲ್ ಬರ್ನಾಗಿ ಕರಕಲಾಗಿ ಸುಟ್ಟು ಹೋಗಿದ್ದಾಳೆ. ಉಸಿರೇ ಬರ್ತಾ ಇಲ್ಲ, ಕಣ್ಣಲ್ಲಿ ಜ್ವಾಲಾಮುಖಿ, ಏನಾದರೂ ಬೆಂಕಿ ಥರ ಬರೋದಿದ್ರೆ ಗಿಲ್ಲಿನ ಸುಟ್ಟಾಕ್ಬಿಡ್ತಾ ಇದ್ಲು ಇವಳು, ಬೆಂಕಿ ಬಂದಿದ್ರೆ ಆ ಲೆವೆಲಿಗೆ ಕೂತ್ಕೊಂಡಿದ್ಲು. ನಾವೆಲ್ಲ ನೋಡಿದ್ವಿ ಅಲ್ವಾ, ಹಾಗೆ ಕುದೀತಾ ಇದ್ಲು. ಇವಳು ಸಮರ್ಥನೆನ ಜಾನ್ವಿ ಮುಂದೆ ಮಾಡಿಕೊಂಡ್ಳು. ಇವಳು ಉದ್ದೇಶ ಆ್ಯಕ್ಚುಲಿ ಇವತ್ತು ಸುದೀಪ್ ಸರ್ ಕ್ಲಾಸ್ ತಗೊಳ್ಳಿ, ನನ್ನ ಫೇವರಾಗಿ ಮಾತಾಡಲಿ, ಇಲ್ಲ ಅಂದರೆ ಅವಳು ಮಾಡಿ ಎಷ್ಟಾದ್ರೂ, ಈಗ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ ಮೇಲೆ ನಾನು ತೋರಿಸ್ಕೊಳ್ತಾ ಇಲ್ಲ ಯಾರ ಮುಂದೆ ಅಂದರು, ಒಳಗೆ ನನ್ನ ಆತ್ಮಸಾಕ್ಷಿಗೆ ಗೊತ್ತಿರಲ್ವಾ ನಾನು ಮಾಡಿರೋದೆಲ್ಲ ತಪ್ಪು ಅಂತ. ಅದನ್ನು ಹೇಗಾದರೂ ಮುಚ್ಚಾಕಬೇಕಲ್ಲ, ಅದಕ್ಕೆ ಇದೆಲ್ಲ ಹೈಡ್ರಾಮಾ ಅಷ್ಟೇ ಫ್ರೆಂಡ್ಸ್. ಅದೆಲ್ಲ ಸರಿ ಫ್ರೆಂಡ್ಸ್. ಈ ಜಾನ್ವಿ ಎಲ್ಲ ಆಯಿತು, ಇವಳು ಹೋಗಿ ಬಿದ್ದಿದ್ದಾಳೆ, ಊಟ ಮಾಡ್ತಾ ಇಲ್ಲ, ಏನಿಲ್ಲ. ಇವಳು ಏನು ಬ್ರೋಕರ್ ಆಗಿ ಇಟ್ಕೊಂಡಿದ್ದಾರ ಬಿಗ್ ಬಾಸಲ್ಲಿ? ಇವಳು ಏನಾದರೂ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾಳಾ ಅಂತ ನನಗೆ ಮಿಸ್ ಹೊಡಿತಾ ಇದೆ ಗಾಯ್ಸ್. ಯಾಕಂತ ಅಂದರೆ ಎಲ್ಲರ ಹತ್ರ, ರಘು ಹತ್ರ ಹೋದ್ಲು ಸಾರಿ ಕೇಳಿ ಅಂತ ಕೇಳ್ಕೊತಾಳೆ, ಗಿಲ್ಲಿ ಹತ್ರ ಹೋಗಿ ಕೇಳು ಪಾಪ ಹಾಗೆ ಹೀಗೆ ತಲೆ ಸೌರಿ ಹತ್ಲಕ್ಕೆ ಸಾರಿನೇ ಕೇಳಿಸ್ಬಿಟ್ಲು. ಆಮೇಲೆ ಕಾವ್ಯನ ಹತ್ರ ಹೋಗಿ, ಅಲ್ಲ ರೈತಿ, ನಿನಗೇನು ನೀನು ಹೊರಗೆ ಬಂದು ನೋಡು, ನಿನ್ನ ಯಾವ್ಯಾವ ಥರ ನಿನ್ನನ್ನು ಅಶ್ವಿನಿನ ಜನ ಟ್ರೋಲ್ ಮಾಡ್ತಿದ್ದಾರೆ, ನಿಮ್ಮ ಯಾವ ಲೆವೆಲಲ್ಲಿ ಇಟ್ಟಿದ್ದಾರೆ. ಏನೋ ನೀನು ಅದು ಇದು ಸಣ್ಣ ಪುಟ್ಟ ಶೋಗಳನ್ನ ಮಾಡಿಕೊಂಡು ಹೆಂಗೋ ಇದ್ದೆ ಆಯಿತಾ. ನಿನ್ನ ಹಣೆ ಬರ ಜನಕ್ಕೇನೂ ಗೊತ್ತಿರಲಿಲ್ಲ. ನೀನು ಯಾವಾಗ ಶನಿ ಹೆಗಲೇರಿತ್ತೋ ನಿನಗೆ, ನೀನು ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಮರ್ಯಾದೆಯಲ್ಲಿ ಆಟಾಡಿ ಬಾ ಅಂದರೆ ನೀನು ಮಾಡೋದ್ದೇ ಛತ್ರಿ ಹಿಡಿಯೋ ಕೆಲಸಗಳನ್ನ ಮಾಡ್ಕೊಬಿಟ್ಟು ಬರೋ ಮರ್ಯಾದೆನೋ ಕಳ್ಕೊಂಡಿದ್ದೀಯ. ಹೊರಗೆ ಬಂದು ನೋಡು, ನಿನ್ನ ಪಾಡಿಗೆ ನಿನ್ನ ಫ್ರೆಂಡ್ಶಿಪ್ ಆಗಲಿ, ನಿಂದ ಜನ್ಮದ ಅನುಬಂಧ ಅಲ್ವಾ ನಿಮ್ಮಿಬ್ಬರದು, ಅದನ್ನೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ನೀನು ಕಂಟಿನ್ಯೂ ಮಾಡಿ. ಅದು ಬಿಟ್ಟು ಅವರಿಗೆ ಸಾರಿ ಕೇಳು, ಇವ್ರು ಯಾಕೆ ಕೇಳಬೇಕು ನಿನ್ನ ಮಾತು ಕೇಳ್ಕೊಬಿಟ್ಟು? ಏನೋ ಗಿಲ್ಲಿ ಪಾಪ ಹೋಗ್ಬಿಟ್ಟು ಇದು ಟಾಸ್ಕ್ ಥರ. ಆ್ಯಕ್ಚುಲಿ ಅವನ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಅವನು ಹೇಳಿದ್ದೆಲ್ಲ ಸತ್ಯ ಅಲ್ವಾ? ಅದು ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಇಡೀ ಕರ್ನಾಟಕ ಜನತೆಗೆ ಗೊತ್ತು ಫ್ರೆಂಡ್ಸ್. ಎಲ್ಲ ಒದರ್ಬಿಟ್ಟ. ನಾವುಗಳೆಲ್ಲ ಮಜಾ ಮಾಡಿದ್ದೀವಿ ನಿನ್ನೆ, ಅಷ್ಟು ಖುಷಿಯಾಗಿಲ್ಲ. ತಪ್ಪು ಎಲ್ಲ ಮಾಡ್ತಾರೆ ಮುಂಚೆನೇ ಹೇಳೋ ಹಾಗೆ. ಇವಳು ತಿದ್ದುಕೊಳ್ಳೋ ಜಾಯ್ ಬರನೇ ಅಲ್ಲ ಅನ್ನುವಾಗ ಈ ಥರದವ್ರು ಒಬ್ರೊಬ್ರು ಬೇಕು, ಚಾಟಿನ ಬೀಸೋಕ್ಕೆ ಆಯಿತಾ. ಇವರೆಲ್ಲ ಸಮಾಜಕ್ಕೆ ಕಳಂಕ. ಹಾಗೆ ಅದೇ ನಾನು ಹೇಳ್ತಾ ಇರೋದು, ಇವಳಿಗೆ ಯಾಕೆ ಬೇಕು ಬ್ರೋಕರ್ ಕೆಲಸನೇ ಮಾಡಿಕೊಂಡು ಹೊರಗೋಗೋಣ ಅಂತ ಇದ್ದಾಳೆ ಅನಿಸುತ್ತೆ ನಮ್ಮ ಜಾನ್ವಿ ಮ್ಯಾಮ್. ಅವಳು ಸಾರಿ ಕೇಳಿ ಯಾಕಾಗಿ ಕೇಳ್ತಾರೆ ಗುರು ಸಾರಿನ? ಏನು ಮಾಡಿದ್ದಾರೆ ಅಂತ ಸಾರಿನ ಕೇಳ್ತಾರೆ? ಹಾಗೆ ಅಂತೂ ಇಂತೂ ಗೈಸ್, ನಮ್ಮ ಅಭಿಷೇಕ್ ಅಮ್ಮನ ಪ್ಲೇಸ್ ಕೊಡೋಕೆ ಹೋಗ್ಬಿಟ್ಟು ಅಶ್ವಿನಿ ಗ್ಯಾಂಗ್ ಸೇರಿಕೊಂಡು ಹೆಂಗೋ ಒಟ್ಟಲ್ಲಿ ಕ್ಯಾಪ್ಟನ್ ಆದ. ಬಕೆಟ್ ಹಿಡ್ದಿದ್ದಕ್ಕೂ ಸರಿಯಾಗಿ ಬಕೆಟ್ ಹಿಡ್ದ ಕ್ಯಾಪ್ಟನ್ ಆದ. ಏನು ಒಂದು ವಾರದ ಆಟ ತಾನೇ, ನೋಡೋಣ ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ಹುಲಿಗಳಿದ್ದಾರೆ ಫೀಲ್ಡಿಗೆ ಬರೋಕ್ಕೆ. ಇದೆಲ್ಲ ಆದಮೇಲೆ ಇವತ್ತು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಗಾಯ್ಸ್, ಸೂಪರಾಗಿದೆ ಪ್ರೋಮೋ ಆಯಿತಾ. ಆ ಪ್ರೋಮೋ ನೋಡಿಬಿಟ್ಟಂತೂ ತುಂಬ ಖುಷಿಯಾಯಿತು. ನಮ್ಮ ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿ ಅಶ್ವಿನಿಗೆ ವಾರ್ನ್ ಮಾಡಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ, ಮಾತಿನ ಚಾಟಿ ಏಟನ್ನು ಬೀಸಿದ್ದಾರೆ. ಜಸ್ಟ್ ಪ್ರೋಮೋದಲ್ಲಿ ರಿಯಲ್ ಆಗಿ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದನ್ನು ನೈಟ್ ವೀಡಿಯೋದಲ್ಲಿ ನಾನು ಹೇಳ್ತೇನೆ. ಪ್ರೋಮೋನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇವಳು ಎಲ್ಲನೂ ಕಿಚ್ಚನ ಮುಂದೆ ಒಪ್ಸೋಕೆ, ಕಿಚ್ಚ ಮುಂಚೆ ಬಂದಾಗಲೇ ಹೇಳಿದ್ರು ಮರ್ಯಾದೆ, ಬೆಲೆ ಕೊಡಬೇಕು, ಬಹುವಚನ ಏಕವಚನ ಹಿಂಗೆ ಅಂತ ಇದೇ ಆಗೋಯ್ತು ಅಂತ ಹೇಳುವಾಗ ಇವಳು ಶುರು ಮಾಡಿದ್ಲು ಇವಳದು ಕತೆನ ಹೇಳೋಕ್ಕೆ. ಯಾಕಂದರೆ ಇವತ್ತು ಎಪಿಸೋಡ್ ಫುಲ್ಲು ಇವಳದೇ ಹರಿಕತೆ ಇದೆಯಲ್ಲ ಇವತ್ತು ಗೈಸ್, ಇವಳದು ಹರಿಕತೆ ಒಂದು ಶನಿವಾರ ಫುಲ್ ಇವಳದೇ ಹರಿಕತೆ. ಏನಂತ ಹೇಳೋದು ಅಂದರೆ, ನನ್ನ ಎಷ್ಟು ಸಾಧ್ಯ ಅಷ್ಟು ತೇಜೋವಧೆ ಮಾಡಿಬಿಟ್ಟಿದ್ದಾರೆ ಹಾಗೆ ಹೀಗೆ. ಆಗ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ, ನಿಮಗೆ ಮರ್ಯಾದೆ ಬೇಕು, ಬೆಲೆ ಬೇಕು ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಫಸ್ಟು ನೀವು ಮರ್ಯಾದೆ, ಗೌರವ, ರೆಸ್ಪೆಕ್ಟ್ ಕೊಡೋದನ್ನು ಕಲೀರಿ, ಆಗ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಯಾವ ಹೆಣ್ಣುಮಕ್ಳಿಗೂ ಹಾಗೆ ಹೇಳಬಾರ್ದು ಅಂತ ನೀವೇ ಹೇಳ್ತೀರಾ? ಈ ಮನೆಯಲ್ಲಿರೋ ಇಷ್ಟು ಹೆಣ್ಣುಮಕ್ಕಳು ಯಾರೆಲ್ಲ ತಮ್ಮ ಮರ್ಯಾದೆ
ಮತ್ತು ಗೌರವವನ್ನು ಅಶ್ವಿನಿ ಅವ್ರ ಕೈಯಲ್ಲಿ ಕೊಟ್ಟಿದ್ದೀರಾ ಅಂತ ಕೇಳುವಾಗ ಕೈ ಎತ್ತಿ ಅಂದಾಗ ಯಾರೂ ಕೈ ಎತ್ತಿಲ್ಲ. ಆಗ ಒಂದು ವ್ಯಂಗ್ಯದನ್ನಗೆ ಬರುತ್ತೆ ಸುದೀಪ್ ಅವರ ಬಾಯಲ್ಲಿ. ಅಯ್ಯೋ, ಇಷ್ಟೊಂದು ಜನ, ಇವಳು ಬುದ್ಧಿ ಕಲಿಯೋಳಾದರೆ ಅಷ್ಟೇ ಸಾಕು, ಅರ್ಥ ಮಾಡ್ಕೊಳ್ಳೋರಾದರೆ ಇವಳು ನಾನು ಅಷ್ಟು ಬುದ್ಧಿವಂತೆ, ಇಷ್ಟು ಬುದ್ಧಿವಂತೆ, ನಾನು ಅದು, ನಾನಿದು, ನಾನು ಲಾಡು ಲಬಕ್ ಅಂತಾಳಲ್ಲ, ಅರ್ಥ ಆಗದೇ ಇರುತ್ತಾ? ಇವಳ ಎಕ್ಸ್ಪೆಕ್ಟೇಷನ್ನೇ ಬೇರೆ. ಇವಳಂತೂ ಫುಲ್ 100ಗೆ 200% ರೆಡಿಯಾಗಿದ್ಲು. ಇವತ್ತು ಕಿಚ್ಚ ನನ್ನ ಪರವಾಗಿ ಮಾತಾಡ್ತಾರೆ ಅಂತ ಹಾಗೆ ಹೇಳ್ತಾರೆ ಸುದೀಪ್ ಅವರು. ಎಲ್ಲರಿಗೂ ನೀವು ಫಸ್ಟ್ ಮರ್ಯಾದೆ ಕೊಡೋದನ್ನು ಕಲೀರಿ. ಯಾರೆಲ್ಲ ಹೆಣ್ಣು ಮಕ್ಕಳು ತಮ್ಮ ಮರ್ಯಾದೆ, ಸ್ವಾಭಿಮಾನ, ಗೌರವಗಳನ್ನೆಲ್ಲ ಅಶ್ವಿನಿ ಅವ್ರ ಕೈಯಲ್ಲಿ ಕೊಟ್ಟಿದ್ದೀರಾ ಅಂದಾಗ ಇವಳು ಫುಲ್ ಫ್ಲ್ಯಾಟ್. ಮಾತಾಡೋಕೆ ಹೋಗ್ತಾಳೆ. ಆದರೆ ಇದೇನೋ ಇವಳ ಮಾತು ನಡೆಯಲ್ಲ ಇವತ್ತು. ಯಾಕಂತಂದರೆ ಈ ವಾರದ ಕಿಚ್ಚು ಸುದೀಪ್ವರೆಗೂ ತಟ್ಟಿದೆ. ಕನ್ನಡ ಪರ ಹೋರಾಟಗಾರರು ಆ ಥರ ಕೊಟ್ಟಿದ್ದಾರೆ. ಸುದೀಪ್ ಈ ಕಿತ್ತೋದು ಇಂಥ ಅವನ್ನ ಬಿಗ್ ಬಾಸಿಗೆ ಹಾಕ್ಕೊಂಡು ಇವರಿಗೆ ಅನ್ನ ಹಾಕಿ ಇರೋಕ್ಕೆ ಜಾಗ ಕೊಟ್ಟು ತಿಂಗಳಲ್ಲಿ ಸಂಬಳ ಕೊಡೋದಲ್ಲದೆ ಇವರು ಪೊಲೀಸ್ ಸ್ಟೇಷನ್ನು ಅಲ್ಲಿ ಇಲ್ಲಿ ಅಲಿಬೇಕಾದ ಪರಿಸ್ಥಿತಿ ಬಂದಿದೆ. ಕಿಚ್ಚನ ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆ, ಅಶ್ವಿನಿ ಮೇಲೆ ಕಂಪ್ಲೇಂಟ್ ಆಗಿದೆ, ರಿಷಾ ಮೇಲೆ ಕಂಪ್ಲೇಂಟ್ ಆಗಿದೆ, ಬಿಗ್ ಬಾಸ್ ಹೋಲ್ ಟೀಮ್ ಮೇಲೆ ಕಂಪ್ಲೇಂಟ್ ಆಗಿದೆ. ಅದನ್ನೆಲ್ಲ ಫೇಸ್ ಮಾಡಬೇಕು ಸುದೀಪ್ ಮತ್ತು ಬಿಗ್ ಬಾಸ್ ಟೀಮ್. ಇನ್ನು ಈ ಥರ ಮಾತಲ್ಲಿ ಕೊಡದೆ ಏನು ಮಾಡ್ತಾರೆ, ಆ ಕಿಚ್ಚು ಇವತ್ತು ನಮ್ಮ ಸುದೀಪ್ ಸರ್ ಅವರಿಗೆ ಪಿತ್ತ ನೆತ್ತಿಗೆ ಏರಿಸ್ತಾ ಇದೆ. ಇನ್ನೇನು ಕೆಲವರೆಲ್ಲ ಕಮೆಂಟ್ ಮಾಡ್ತೀರಾ, ಇಷ್ಟು ಸಾಲದು, ಇನ್ನೂ ಕೊಡಬೇಕಿತ್ತು. ಒಂದು ಹೆಂಗಸಿಗೆ ಒಬ್ಬ ಗಂಡಸು ಇನ್ನೂ ಎಷ್ಟು ಮಟ್ಟಿಗೆ ಕೊಡೋಕ್ಕೆ ಸಾಧ್ಯ, ಎಷ್ಟು ಅಂತ ಕೊಡೋಕ್ಕೆ ಸಾಧ್ಯ? ಈಗ ತಾಳ್ಮೆ ಕೆಟ್ಟರೆ ರಘು ಸರ್ ಮೊನ್ನೆ ಹೇಗಾದರೂ ಹಾಗಾಗಬೇಕಾಗತ್ತೆ. ಆ ಲೆವೆಲ್ಲಿಗೆ ಹೋಗೋಕ್ಕೆ ಎಷ್ಟೊತ್ತು ಬೇಕು? ಆದರೆ ಅವರೊಬ್ಬ ರೆಸ್ಪಾನ್ಸಿಬಿಲಿಟಿ ಇರೋವಂಥ ಒಬ್ಬ ಜವಾಬ್ದಾರಿಯುತವಾದ ಸೆಲೆಬ್ರಿಟಿ, ಬಿಗ್ ಬಾಸ್ ಹೋಸ್ಟರ್. ಅವ್ರಿಗೂ ಒಂದು ಲಿಮಿಟ್ ಇರ್ಬೋದೇನೋ, ಇರುತ್ತೆ. ಇಷ್ಟೇ ಮಾತಾಡಬೇಕು, ಹೇಗೋ ಮಾತಾಡೋಕ್ಕೂ ಆಗಲ್ಲ. ಸಾಕು, ಬುದ್ಧಿ ಚೂರು ಹೇಳಿದ್ರೆ ಸಾಕು. ಕಲಿಯೋ ಅಂಥ ಮನಸ್ಥಿತಿ ಇದ್ದರೆ, ಅರ್ಥ ಮಾಡ್ಕೊಳ್ಳೋ ಅಂಥ ಬುದ್ಧಿ ಇದ್ದರೆ, ನಾವು ಒಳ್ಳೆ ಬುದ್ಧಿನ ಒಬ್ಬರು ಹೇಳ್ತಾ ಇದ್ದಾರೆ ಅಂದರೆ ಪೂರ್ತಿ ಬಗ್ಗಕ್ಕೂ ರೆಡಿ ಇರಬೇಕು. ಎದ್ದೆದ್ದು ಕುಣಿಯೋ ಅಂತ ನಾವು ನಮ್ಮದು ತಪ್ಪು ಅಂತ ಒಬ್ಬರು ನಮಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಅನ್ನುವಾಗ ಅವ್ರ ಮುಂದೆ ಸೋಲೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದರಲ್ಲಿ ನಾನಾದರೂ ಕೂಡ ಅಷ್ಟೇ. ಏನಂತೀರ ಗಾಯ್ಸ್? ಏನೇ ಆಗಲಿ ಫ್ರೆಂಡ್ಸ್, ಇವತ್ತಂತೂ ಬಿಗ್ ಬಾಸ್ ವೀಕ್ಷಕರಿಗೆ, ಫ್ಯಾನ್ಸಿಗೆ ಒಳ್ಳೆ ಹಬ್ಬದೂಟ ನಮ್ಮ ಕಿಚ್ಚನ ಕಡೆಯಿಂದ. ಏನಂದರೆ ಎಷ್ಟೋ ದಿವಸಗಳಿಂದ ಕಾಯ್ತಾಯಿದ್ರು, ಅಶ್ವಿನಿಗೊಂದು ಈ ಥರದ್ದು ಕ್ಲಾಸ್ ತಗೋಬೇಕು ಕಿಚ್ಚ ಸರ್, ಇಲ್ಲ ಅಂದರೆ ಸರಿ ಹೋಗಲ್ಲ. ಬಿಗ್ ಬಾಸ್ ಮನೆ ನೆಮ್ಮದಿ ಶಾಂತಿ ಎಲ್ಲ ಹಾಳು ಮಾಡ್ತಾ ಇರೋದೇ ಈ ಬೆಕಾಡಿಟ್ ಗ್ಯಾಂಗ್, ಮುಖ್ಯವಾಗಿ ಅಶ್ವಿನಿ ಅಂತ. ಆದರೆ ನಮ್ಮ ಅಶ್ವಿನಿ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು. ಆಗಿದ್ದೇ ಒಂದು, ಅಲ್ಲಿ ಹೋಗಿ ಏನು ಸ್ಟೈಲಾಗಿ ಮೇಕಪ್ ಮಾಡಿಕೊಂಡು ಕೂತಿದ್ದಾಳೆ. ಆದರೆ ಕಿಚ್ಚನ ಕ್ಲಾಸ್ ಸ್ಟಾರ್ಟ್ ಆಯಿತು ನೋಡಿ. ಹೋಗಿ ಬನ್ನಿ ಅನ್ನಬೇಕು ಎಲ್ಲರೂ. ನಿಮಗೆ ಎಲ್ಲರೂ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಬೇಕು. ಹೋಗಿ ಬನ್ನಿ ಅನ್ನಬೇಕು ಅಂದರೆ ನೀವು ಕೂಡ ಎಲ್ಲರಿಗೂ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಹೋಗಿ ಬನ್ನಿ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನು ಕಲೀರಿ. ಈ ಮನೆಯ ಎಷ್ಟು ಜನ ಹೆಣ್ಣು ಮಕ್ಕಳು ನಿಮ್ಮ ಮಾನ ಮರ್ಯಾದೆ ಯೋಗ್ಯತೆಗಳನ್ನ ಅಶ್ವಿನಿ ಕೈಗೆ ಕೊಟ್ಟಿದ್ದೀರಾ? ಯಾರೂ ಕೈ ಎತ್ತಿಲ್ಲ. ಯಾಕಂದರೆ ಮನೆಯಲ್ಲಿರೋರು ಕೂಡ ಇವಳಿಗೊಂದು ಈ ಥರ ಬುದ್ಧಿ ಮಾತು ಹೇಳಲಿ ಅಂತ ಕಾಯ್ಕೊಂಡಿದ್ರು. ಆಯಿತಾ? ಓಕೆ, ನಮಗಂತೂ ತುಂಬ ಖುಷಿಯಾಗಿದೆ. ಬಿಗ್ ಬಾಸ್ ಫ್ಯಾನ್ ಆದ ನಿಮಗೆಲ್ಲರಿಗೂ ಮುಂಚೆನೇ ಹೇಳೋದಾಗೆ ರಸದೌತಣ. ಅವಳದು ಮುಖಚರ್ಯೆ ನೋಡೋಕ್ಕೆ 2 ಕಣ್ಣಕ್ಕೆ ಸಾಲ್ತಾ ಇಲ್ಲ, ಆ ಲೆವೆಲಿಗೆ ಉರಿಸ್ಕೊಂಡು ಕೂತ್ಕೊಂಡಿದ್ದಾಳೆ. ಲಾಸ್ಟಿಗೆ ಇನ್ನೊಂದು ವಾರ್ನ್ ಮಾಡ್ತಾರೆ ನಮ್ಮ ಕಿಚ್ಚ ಅವರು, ಅಶ್ವಿನಿ ಅವರೇ ದಯವಿಟ್ಟು ಮನೆಯಲ್ಲಿ ವುಮೆನ್ಸ್ ಕಾರ್ಡ್ ಪ್ಲೇ ಮಾಡಬೇಡಿ. ಇದೇ ಹೇಳೋದು. ಮೀಸೆ ತಿರುವಿ ಮೆರೆದವರೆಲ್ಲ ಏನಾದರೂ
ಅಂತ ಹೇಳಿಬಿಟ್ಟು ಆಯಿತಾ. ಹೀಗೆ ಆಗೋದು. ಮೆರೆದ್ಲು ಎಷ್ಟೊಂದು ಸ್ಟಾರ್ಟಿಂಗಿಂದ ಬರೀ ಡಿಸ್ಟರ್ಬೆನ್ಸೇ ಈ ಹೆಂಗಸಿಂದ. ಯಾವ ಸೀಮೆ ಹೆಂಗಸು ಗುರು. ಮತ್ತು ನಮಗೆ ಕೆಲವೊಬ್ಬರು ಎಲ್ಲ ಮೆಸೇಜ್ಗಳು ಮಾಡ್ತಾ ಇದ್ದಾರೆ, ಕಮೆಂಟು, ಹುಷಾರಾಗಿರಿ ಮೇಡಮ್, ಅಶ್ವಿನಿ ಕಡೆಯವರು ತುಂಬ ಅದು ಇದು ಆವಾಜ್ಗಳು ಹಾಕ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಹೊರಗೆ ಬಂದಮೇಲೆ ನನಗೂ ಕಂಪ್ಲೇಂಟ್ ಮಾಡ್ತಾರಂತೆ. ಓಕೆ, ನಾನು ಎಲ್ಲದಕ್ಕೂ ರೆಡಿಯಾಗಿದ್ದೇನೆ, ಏನು ಪ್ರಾಬ್ಲಮ್ ಇಲ್ಲ. ತಪ್ಪು ಅಂತ ನನಗೆ ಎಲ್ಲಿ ಇದ್ದರೂ ಕೂಡ ಯಾರಾದರೂ ನಮ್ಮಪ್ಪ ಆದರೂ, ನನ್ನ ಹುಟ್ಟಿಸಿದ ಅಪ್ಪ ಆದರೂ ತಪ್ಪು ಅಂದರೆ ತಪ್ಪು ಅಂತ ನಾನು ಹೇಳೋ ಅಷ್ಟು ಧೈರ್ಯ ಕೆಪಾಸಿಟಿ ನನಗಿದೆ. ಯಾವ ಕಂಪ್ಲೇಂಟು ಯಾವುದು ಏನಾದರೂ ಇಡೀ ಕರ್ನಾಟಕ ಜನತೆಗೆ ನಾನು ಏನು ಅಂತ ಗೊತ್ತು, ನನ್ನ ಮಾತು ಏನು ಅಂತ ಗೊತ್ತು, ನಾನು ಹೇಗೆ ವೀಡಿಯೋಗಳನ್ನ ಮಾಡ್ತೀನಿ ಅನ್ನೋದು ಗೊತ್ತು. ಯಾವ ಕಂಪ್ಲೇಂಟ್ ಇಂಥದ್ದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಎಲ್ಲ ಕೂತ್ರೆ ನಾಳೆ ದಿನ ಈ ಥರದವರು ಹೆಚ್ಚಿ ಹೋಗ್ತಾರೆ. ಹೆಣ್ಣಿಗೆ ಶತ್ರು ಅನ್ನೋ ಗಾದೆಗೆ ಅಶ್ವಿನಿನೇ ಸಾಕ್ಷಿ. ಯಾಕಂದರೆ ರಕ್ಷಿತನ ಹೆಂಗೆಲ್ಲ ಮಾಡಿದ್ರು. ಇದೆಲ್ಲ ಹೀಗೆ ಆದರೆ ನಮ್ಮ ಸಮಾಜದಲ್ಲಿ ಅಯ್ಯೋ ನಮಗ್ಯಾಕೆ ಅಂತ ಪ್ರತಿಯೊಬ್ಬರು ಕೂತ್ರೆ ತಪ್ಪನ್ನ ಎತ್ತಿ ತೋರಿಸೋರು ಯಾರೂ ಇರಲ್ಲ. ತಪ್ಪು ಮಾಡಿದವ್ರು ತಪ್ಪು ಮಾಡಿಕೊಂಡೇ ಇರ್ತಾರೆ, ನೋವು ತಿನ್ನೋರು ನೋವು ತಿನ್ಕೊಂಡೇ ಇರಬೇಕಾಗತ್ತೆ. ಅಲ್ಲಿ ಎಲ್ಲಿ ಎಲ್ಲಾದರೂ ಸ್ವಲ್ಪ ನಮ್ಮಂಥವರು ಎಲ್ಲಾದರೂ ಇದ್ದರೆ ನಮ್ಮ ಕೈಲಾಗಿದ್ದು ಸಮಾಜಕ್ಕೆ ಒಂದು ಅಳಿಲು ಸೇವೆನಾದರೂ ಮಾಡೋಕ್ಕೆ ನಾನು ಸದಾ ಸಿದ್ಧ ಇರ್ತೇನೆ. ಏನಂತೀರ ಗಾಯ್ಸ್? ಓಕೆ, ಇವತ್ತಿನ ಪ್ರೋಮೋ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ಲವ್ ಯು ಆಲ್. ಓಕೆ, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ನೈಟ್ ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ನಿಮ್ಮಷ್ಟೇ ಎಕ್ಸೈಟ್ಮೆಂಟ್ ನನಗೆ ಕೂಡ ಇದೆ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ ಗಾಯ್ಸ್.